ಇದೇ ಅದಲ್ಲ ಇದೇ ಅರ್ಥ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಯದ್ಯಪಿ ಇದಾರ್ಥ ವಿವೇಕ್ಷರು ಭಗವದ್ ಗುಣನಾಮದಿಲ್ಲ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಯಾರು ಅರಣ್ಯಕಾರ. ಯದ್ಯಪಿ ಹೇ ಮೈತ್ರೇಯ ತವ ಸುಖ ತವ ಸಖ ವ್ಯಾಸಾಖ್ಯೋ ಮಹಾಮುನಿ ಅದೇ ಹೇ ಗುಣಾನ್ ಗ್ರಾಹಯಿತುಮೇವ ವಕ್ತುಂ ಇಚ್ಛಾಮಿ. ಯದ್ಯಪಿ ಯದ್ಯಪಿ ಇದನ್ನು ಎಲ್ಲಿ ಹೇಳ್ತಾರೆ ಅಂದ್ರೆ ವಿದುರ ಮತ್ತು ಮೈತ್ರೇಯರು ಹರಿದ್ವಾರದ ಒಳಗೆ ಹರಿದ್ವಾರದೊಳಗೆ ಮೈತ್ರೇಯರಿಗೆ ವಿದುರಿಗೆ ಭೇಟಿ. ಆವಾಗ ವಿದುರ ನಮ್ಮ ಉಪದೇಶ ಮಾಡಿದೆ ಮೈತ್ರೇಯರಿಗೆ ಭಗವಂತನ ವಿಶೇಷ ಕಥೆ. ಅದ್ಯಾಕೋ ನಿಮ್ಮ ತಂದೆನೇ ಇದ್ದಾದ ವೇದವ್ಯಾಸ, ವಿದುರನಪ್ಪ ವೇದವ್ಯಾಸ. ಅವ್ರು ಮಹಾಭಾರತ ಬರ್ದಾರ ಎಲ್ಲ ಮಾಡ್ಯಾರ. ನನ್ನೇನು ಕೇಳ್ತೀವಿ ನಂದಿಲ್ಲ ಆ ಅಭಿಪ್ರಾಯ ಅಂತ. ಅವ್ರು ಮಹಾಭಾರತ ಬರ್ದಾರ, ನೀ ಕೇಳಿದಿ ಬಾಯಿನ. ಅದು ಭಗವದ್ ಗುಣಗಳು ಸಾಕಷ್ಟು ಅವನೇ ಅಲ್ಲ, ಮತ್ತು ನನ್ನೇನು ಕೇಳ್ತೀವಿ ಅಂತ ಹೀಗೆ ಅವ್ರಿಗೆ ಅನುಭವದೋ ದಿವ ಇದು ಮಾಡಿಕೊಂಡು ವಿದುರ ಅಂತಾನ, ಹೇ ಮೈತ್ರೇಯ, ಅದೇ ಮೈತ್ರೇಯ ಋಷಿಗಳೇ, ತವ ಸಖ ವ್ಯಾಸಾಖ್ಯ ಮಹಾನ್. ವೇದವ್ಯಾಸರು ಮೈತ್ರೇಯರು ಗೆಳೆಯರು ಪರಾಶರದಲ್ಲಿ ಅಧ್ಯಯನ ಮಾಡಿದರು. ತವ ಸಖ ನಿಮ್ಮ ಗೆಳೆಯರ ವ್ಯಾಸಾಖ್ಯೋ ಮಹಾಮುನಿ, ವೇದವ್ಯಾಸರೆಂಬ ಮಹಾಮುನಿಗಳು. ಅದೇ ಹೇ ಗುಣ ಗ್ರಾಹಿತುಮೇವ, ಭಗವಂತನ ಅನಂತ ಗುಣಗಳನ್ನು ಹೇಳುವ ಸಲುವಾಗಿ ತಿಳಿಸುವ ಸಲುವಾಗಿ ವಕ್ತುಂ ಇಚ್ಛನ್. ನೋಡಿ, ಗ್ರಾಹಿತುಮೇವ ತಿಳಿಸಲು ಮತ್ತು ಹೇಳಲು ಇಚ್ಛನ್ ಇಚ್ಛೆ ಇದ್ದರೂ ತಾನೇವ ಮುಕ್ತವ. ಅವ್ರ ಗುಣಗಳನ್ನು ಅಷ್ಟೇ ಹೇಳಿದ, ಗುಣ ಹೇಳಿದರು. ಕಿಂತು ಮಹಾಧಿಕಾರಿನ ಅಪಿ ಉಪಕಾರ, ಮಹಾಧಿಕಾರಿಗಳಿಗೆ ಉಪಕಾರ ಮಾಡುವ ಸಲುವಾಗಿ ತಾನೇವ ವಕ್ತುಂ ಇಚ್ಛನ್. ತಾನೇವ ಅವುಗಳ ಅಷ್ಟೇ ಹೇಳಿಲ್ಲ ಅಂತ ತಾನೇವ ಹೋಗ್ತವ ಅಂದ್ರೆ ಅವುಗಳನ್ನು ಅಷ್ಟೇ ಹೇಳಿದ ಅಷ್ಟೇ ಅಂತ ಅರ್ಥ ಹೌದು. ತಾನೇವ ಹರಿಗುಣಗಳನ್ನು ಹೇಳಿಕೊಂಡ, ಹರಿಗುಣವನ್ನು ಹೇಳಿದರು. ಹರಿಗುಣಗಳನ್ನು ಅಷ್ಟೇ ಹೇಳಿಲ್ಲ, ನಾವು ಉತ್ತಮ. ಕಿಂತು ಮಹಾಧಿಕಾರಿಣಾಮಪಿ ಉಪಕಾರಾಯ, ಮಹಾಧಿಕಾರಿಗಳಿಗೂ ಉಪಕಾರ ಮಾಡುವ ಸಲುವಾಗಿ ಅನೇಕ ಅಸದೃಶ ಅರ್ಥ ಪರಿಪೋಲಿತ, ಅನೇಕ ಅಪರೂಪವಾದ ಅರ್ಥಗಳಿಂದ ಕೂಡಿದ ನಿಮ್ಮನ್ನು ಮಹಾಭಾರತವನ್ನು ಮಾಡಿ. ಯದ್ಯಪಿ ವೇದವ್ಯಾಸರು ದೇವರ ಅನಂತ ಗುಣ ಹೇಳಿದ್ದೇನೆ ಮಂಟರು ಹಾಗೆ ಹೇಳ್ಯಾರ, ಅವು ಅಷ್ಟೇ ಹೇಳಿಲ್ಲ. ಅವು ಅಷ್ಟೇ ಹೇಳಿದ್ರೆ ಏನಾಗ್ತಿತ್ತು ಎಲ್ಲ ಮಂದಿಗೆ ಅರ್ಥ. ಅದರ ಜೊತೆಗೆ ಇನ್ನೂ ಅನೇಕವಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ಒಳಗೊಂಡ ಮಹಾಭಾರತವನ್ನು ಬರೆದು ತತ್ರ ಯೇ ಮಹಾಧಿಕಾರಿಣಃ ತೇ. ಮಹಾಭಾರತವನ್ನು ಓದಲಿಕ್ಕೆ ಯಾರು ವೈಡ್ ಮೈಂಡ್ ಅದಲ್ಲ, ಯಾರು ಒಳ್ಳೆ ಅತ್ಯುತ್ತಮ ಬುದ್ಧಿ ಅದಲ್ಲ, ಆ ಮಹಾಧಿಕಾರಿಗಳು ತೇ ಭಗವದ್ಗುಣಾನೇವ ಗೃಹಂತಹ. ಏನ್ರಿ, ಅದರೊಳಗಿದ್ದಂಥ ಭಗವಂತನ ಗುಣಗಳನ್ನು ಮಾತ್ರ ಗೃಹಂತಹ ಅಂದ್ರೇನು ಸ್ವೀಕಾರ ಮಾಡಿಸ್ತಾರೆ. ಪರಮಾನಂದ ಪೂರಿತ, ಆನಂದಪೂರಿತರಾಗಿ ಅಪವರ್ಗಮಪಿ ಪ್ರಾಪ್ತಂ ನಗಳ, ಮೋಕ್ಷವನ್ನು ಇಚ್ಛಾ ಮಾಡಿಲ್ಲ. ಅಪವರ್ಗಮಪಿ ಪ್ರಾಪ್ತಂ, ತಮಗೆ ಬಂದ ಅಪವರ್ಗ ಮೋಕ್ಷವನ್ನೂ ಕೂಡ ನ ಗಣಯ. ಇದು ಮಧ್ಯಮಾಹ, ಇನ್ನು ಅಧಿಕಾರಿಗಳಲ್ಲಿ ಯಾರು ಮಧ್ಯಮರಿದ್ದಾರೋ ತೇ ಅಪಿ ಅನೇಕೇಶು ಅರ್ಥೇಶು, ಮಹಾಭಾರತ ಆಗಿದ್ದಂಥ ಅನೇಕ ಅರ್ಥಗಳಲ್ಲಿ ಯಥಾಮತಿ ವಿಸ್ತಾದೀನಾದ 2-3 ಅರ್ಥಗಳನ್ನು ಶುರು ಮಾಡಿ
ಯಾವಚ್ಛಕ್ತಿ ಗೃಹಾನ ತಮ್ಮ ಶಕ್ತಿಯಾನುಸಾರವಾಗಿ ಅರ್ಥವನ್ನು ತಗೊಂಡು ಕ್ವಚಿತ್ ಹರಿಗುಣ ಸಾಕ್ಷಾದೇವ ಕೆಲವು ಹರಿಗುಣಗಳನ್ನು ಸಾಕ್ಷಾತ್ತಾಗಿ ಕ್ವಚಿತ್ ಅವಾಂತರ ತಾತ್ಪರ್ಯ ಅರ್ಥ ಕೆಲವು ಸಾಕ್ಷಾತ್ ಹರಿಗುಣ ಕೆಲವು ಅವಾಂತರ ತಾತ್ಪರ್ಯ ಅಂದರೆ ಹೇಗೆ ಈ ದ್ರೌಪದಿ ವಸ್ತ್ರಾಪರಣ ಸಂದರ್ಭ ಅದೆಲ್ಲ ಅಲ್ಲಿ ರೋಚಕವಾಗಿ ಕಥೆಯನ್ನು ಕೇಳಿ ಎಲ್ಲ ದುರ್ಯೋಧನ ದುಷ್ಟನ ಮಾಡಿದ ಅದೆಲ್ಲ ಅಂತೂ ಇದೇನಾಯಿತು ಇವಾಗ ಮುಖ್ಯ ಹರಿಯ ಮಹಿಮಾ ಏನು ಭಗವದ್ ಭಕ್ತರಿಗೆ ಎಷ್ಟೇ ಆಪತ್ಕಾಲ ಬಂದರೂ ಅವ್ರು ದೇವ್ರನ್ನ ಬಿಡಂಗಿಲ್ಲ ದೇವರು ಅವ್ರನ್ನ ಬಿಡಂಗಿಲ್ಲ ಪಾಂಡವರು ಕೃಷ್ಣ ಪರಮಾತ್ಮನ ರಕ್ಷಣೆ ಮಾಡ್ತಾರೆ ಹರಿಯ ಗುಣಗಳಲ್ಲೇನೆ ಅವ್ರ ಪರ್ಯವಸಾನ ಅದು ಅವಾಂತರ ಸಾಕ್ಷಾತ್ ವಿಷ್ಣು ಸರ್ವೋತ್ತಮ ಇದ್ದಾನಂತೂ ಅದರೊಳಗಲ್ಲ ಇಂಥ ಕಥೆಗಳ ಮುಖಾಂತರವಾಗಿ ಏನು ಕೊನೆಗೆ ಅವನೇನು ತಿಳ್ಕೊತಾರ ಒಬ್ಬತ್ತೆ ಕಥೆನೇ ಇರಲಿ ಕೌರವ ಪಾಂಡವ ಯುದ್ಧ ಇರಲಿ ಪಗಡೆ ಆಟ ಇರಲಿ ಏನೇ ಇರಲಿ ಗೋವರ್ಧನಗಿರಿ ಅದು ಮಹಾಭಾಗ ಇವೆಲ್ಲ ಕಥೆಗಳಿಂದ ಏನು ಗೊತ್ತಾಗ್ತದೆ ಭಗವಂತನ ಇಚ್ಛಾಶಕ್ತಿ ನೋಡ್ರಿ ಒಂದು ಕಡೆಗೆ ವಾದರಾಜ ಹೇಳ್ತಾರೆ ಇದಂತೂ ಮಹದಾಶ್ಚರ್ಯಂ ಸಭಾ ಮಧ್ಯೆ ವಿಕೋದರ ಇದು ಬಹಳ ಆಶ್ಚರ್ಯ ವಿಷಯ ಸಭಾ ಮಧ್ಯೊಳಗೆ ಭೀಮಸೇನ ದೇವರು ಸ್ವ ಪತ್ನಿ ತನ್ನ ಹೆಂಡತಿಯಾದ ದ್ರೌಪದಿಯ ಶೀರಿಗೆ ಕೃಷ್ಣನ ಕೈ ಹಚ್ಚಿದ್ರು ಸೇಹೆ ಸ್ಮರಣ ಮಾಡಿಕೊಂಡಿದ್ದು ಸ್ನೇಹೇನ ಕೇಶವ ಭಗವಂತನ ಆಜ್ಞೆ ಭಗವಂತನ ಇಚ್ಛೆಗೆ ಅವರು ಭಗವಂತನ ಇಚ್ಛೆಯಂದೇ ಅವ್ರ ಪ್ರೀತಿ ದೇವರ ಇಚ್ಛಾ ಸದ್ಯ ಹಿಂಗದ ಪುತ್ರ ಪಾಪ ಅಂತ ಭಗವಂತನ ಇಚ್ಛೆಯ ಮೇಲೆ ಒಂದು ವಿಶೇಷ ಆಧಾರದಿಂದ ಸೇಹೆ ಸಹಿ ಜಗತ್ತಿನಾಗ ಯಾವ ಸ್ನಾನ ಮಾಡ್ಕೊಳ್ತಾರೆ ತಮ್ಮ ಗಂಡಂದ್ರಿಗೆ ತಮ್ಮ ಕಣ್ಣೆದುರಿಗೆ ಇನ್ನೊಬ್ಬರಿಂದ ಅಪಮಾನ ಆಗೋಲ್ಲ ಸುಮ್ಮನೆ ಆಗ್ಬೋದು ಅದು ಕೂತು ಕ್ಷತ್ರಿಯ ಭಗವಂತನ ಇಚ್ಛಾ ಇದೆ ಮುಂದೆ ಮಹಾ ಮಹಿಮಾ ತೋರಿಸ್ಬೇಕಾಗಿದೆ ದ್ರೌಪದಿರು ಭಗವಂತ ಅಂತೂ ಇದನ್ನೇ ಗೊತ್ತ ಭೀಮಸೇನ ದೇವರಿಂದಲೂ ಮಾನ್ಯರಾದವ ಕೃಷ್ಣ ಸರ್ವೋತ್ತಮ ಕೊನೆಗ ದೇವರ ಗುಣದಲ್ಲೇ ಪರ್ಯವಸಾನ ಈ ಕಥೆಯು ಇದು ಅವಾಂತರ ತಾತ್ಪರ್ಯ ಅಂತಾರೆ ಏನಂತಾರೆ ಅವಾಂತರ ತಾತ್ಪರ್ಯಾರ್ಥ ಪ್ರತಿಪಾದನಾ ಮುಖೇನ ಅವಾಂತರ ಬೇರೆ ಅವಾಂತರ ಅಲ್ಲ ಅವಾಂತರ ಅಂದ್ರೆ ಒಂದು ಸಣ್ಣ ಕಥೆ ಹೇಳುವ ಮೂಲಕವಾಗಿ ತಾತ್ಪರ್ಯ ಕೊನೆಗೆ ದೇವರೇ ಇಚ್ಛಾ ಅವಾಂತರ ಕಥೆಗಳೆಲ್ಲ ಮುಖ್ಯ ತಾತ್ಪರ್ಯ ಯಾವುದು ಭಗವಂತನ ಇಚ್ಛಾ ಭಗವಂತನ ಸರ್ವೋತ್ತಮ ಭಗವಂತ ಆ ಭಗವಂತನ ಸರ್ವೋತ್ತಮತ್ವ ಇಚ್ಛಾ ಎಲ್ಲಿಂದ ಗೊತ್ತಾಗ್ತದೆ ಈ ಕಥೆಯನ್ನು ಕಥೆಯಲ್ಲೇ ಪರ್ಯವಸಾನ ತಾತ್ಪರ್ಯ ವಿಷ್ಣು ಪರಮಾತ್ಮನ ಇಚ್ಛಾ ಅವಾಂತರ ಇದು ವಿಶೇಷಣ ಅವಾಂತರದ ಕಥೆಗೆ ವಿಶೇಷ ತಾತ್ಪರ್ಯಕ್ಕಲ್ಲ ಇದು ತಾತ್ಪರ್ಯಕ್ಕಲ್ಲ ಅವಾಂತರ ಕಥೆಗೆ ವಿಶೇಷ ತಾತ್ಪರ್ಯ ಇದ್ದದ್ದು ಭಗವಂತನ ಸರ್ವೋತ್ತಮ ಮತ್ತೆ ನೋಡಿ ಅವಾಂತರ ತಾತ್ಪರ್ಯಾರ್ಥ ಪ್ರತಿಪಾದನ ಮುಖೇನ ಪರ್ಯವಸಾನ ಪರ್ಯವಸಾನ ಎಲ್ಲಿ ಹೋಗ್ತದ ಎಲ್ಲವೂ ಭಗವಂತನ ಇಚ್ಛಾಧೀನ ಯಾವ ಕಥೆ ಅವಾಂತರ ಕಥೆ ಯಾವುದು ದ್ರೌಪದಿ ವಸ್ತ್ರಾಪರಣ ಪಾಂಡವರ ವನಗಮನ ದ್ಯೂತ ಆಡುವುದು ಇವೆಲ್ಲ ಅವಾಂತರ ಕಥೆಗಳು ಡೈರೆಕ್ಟ್ ಇದ್ದ ದೇವ್ರ ಸರ್ವೋತ್ತಮ ಮೇಲೆ ಗೊತ್ತಾಗ್ತದೆ ಆದರೆ ಭಗವಂತ ವಿಶ್ವರೂಪ ತೋರಿಸಿದ ಸಾಕ್ಷಾತ್ ಸರ್ವೋತ್ತಮ ಸಾಕ್ಷಾತ್ ಕೌರವ ಸಭಾದೊಳಗೆ ತನ್ನ ವಿಶ್ವರೂಪ ತೋರಿಸಿದ ಶಿಪಾನ್ನ ಸಂಹಾರ ಮಾಡಿದ ಸಾಕ್ಷಾತ್ ಭಗವಂತನ ಉತ್ತಮ ಇವೆಲ್ಲ ಉಳ್ಕಿದೇನವಲ್ಲ ಇವು ನಡುವ ಬೇರೆ ಕಥೆಗಳನ್ನು ಹೇಳುವ ಮೂಲಕವಾಗಿ ಭಗವಂತನ ಅವಾಂತರ ಅದನ್ನು ಅವರು ಹೆಂಗೆ ತಿಳ್ಕೊಳ್ತಾರೆ ಯಾರು ಮಧ್ಯಮಾಧಿಕಾರಿ ಈಗ ಪ್ರಕಾರದ್ವಯೇನ ಹರಿತದ್ ಭಕ್ತ ಗುಣ ನೋಡಿ ಪರಮಾತ್ಮ ಮತ್ತು ಪರಮಾತ್ಮನ ಭಕ್ತರ ಗುಣಗಳ ಅನುವಾದ ಪರಿಪುಷ್ಟ ಚಿತ್ತ ಅದರೊಳಗೆ ದೇವ್ರ ಗುಣ ಒಂದೇ ಅಲ್ಲ ಭಗವದ್ಭಕ್ತರ ಗುಣಗಳನ್ನು ಅಲ್ಲಿ ಕೇಳಿ ಸಂತುಷ್ಟರಾಗಿ ಪರಾನಿರ್ವೃತ್ತಿ ಶ್ರೇಷ್ಠವಾದಂಥ ಶಾಂತಿಯನ್ನು ಪಡೆದರು
ಏತು ಯಥಾಶ್ರುತಗ್ರಾಹಿಣ ನಂಬರ್ 3. ಅಲ್ಲ ಇದು ಅಪವರ್ಗ ಅಂದ್ರೆ ಮೋಕ್ಷ ಮೋಕ್ಷ. ಹೆಂಗೆ ಹೆಂಗೆ ಯಾಕೆ ವರ್ಗ ಅಪವರ್ಗ ಇದೆ ಅದು ವರ್ಗ ಅಂದರೆ ಇವೆಲ್ಲ ಇಲ್ಲ. ಸಂಸಾರದ ಆಶಯಗಳು. ಅಪಗತಾಹ ವರ್ಗಾಹ ಯಸ್ಮಿನ್, ಎಲ್ಲಿ ನಮ್ಮ ಸಾಂಸಾರಿಕವಾದಂತಹ ವರ್ಗಗಳು ಅಂತಂದ್ರೆ ವಿಷಯಗಳು ಅಪಗತ ಆಗ ಅಪವರ್ಗ. ಹೌದು. ಇದು ನೋಡಿ, ಇನ್ನು ನಂಬರ್ 1 ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕ ನಮ್ಮಂಥವರು ಏತು ಯಥಾಶ್ರುತಗ್ರಾಹಿಣ. ಅದೇನದ ಕಥೆ ಅಷ್ಟೇ ಹೇಳೋದು. ಕಥೆ ಏನದ ಅಷ್ಟೇ. ನ ಪೂರ್ವಾಧಿಕಾರಿಣ ಇವ, ಹಿಂದಿನ ಅಧಿಕಾರಿಗಳಂತೆ ಅದರಲ್ಲಿ ತಾತ್ಪರ್ಯ ಏನು. ಇನ್ನೊಂದು ಪಗಡಿ ಆಟ ಆಡೋದು. ದುರ್ಯೋಧನ ಕರೀತಾನ, ಇವರು ಹೋಗ್ತಾರ, ಪಾಂಡವರು ಆಡ್ತಾರ, ಬೈತಾನ, ದ್ರೌಪದಿಗೆ ಅಪಮಾನ ಮಾಡ್ತಾನೆ. ಇವೆಲ್ಲ ಅಲ್ಲಿ ಹೆಂಗದ ಹಂಗೆ ಕಥೆ ಕೇಳ್ತೀವಿ. ಕಥೆ ಕೇಳಿದ ನಮ್ದು ಏನಾಗ್ತದ, BP ರೇಸ್ ಆಗ್ತದೆ. ದುಷ್ಟ ದುರ್ಯೋಧನ ಹಂಗೆ ಆಗ್ತದೆ, ಹಿಂಗೆ ಆಗ್ತದೆ, ಪಾಂಡವರು ಹಿಂಗೆ ಮಾಡಬಾರ್ದಾಗಿತ್ತು. ನಮಗೆ ಇದ್ರೊಳಗೆ ದೇವರ ಮಹಿಮಾ ಏನು ಗೊತ್ತಾಯ್ತಲ್ಲ. ಅದೇ ಜ್ಞಾನಿಗಳು ಏನು ಮಾಡ್ತಾರ, ಇದ್ರೊಳಗೂ ದೇವರ ಮಹಿಮಾ ಕಾಣಿಸ್ತದೆ. ದೇವರು ಸರ್ವತ್ರ ವ್ಯಾಪ್ತನಾಗಿದ್ದರು. ಆಯಾ ಕಾಲಕ್ಕೆ ತನ್ನ ಭಗವದ್ಭಕ್ತರೇ ಇರಲಿ ಯಾರೇ ಅವರಿಗೆ ಕೆಲವು ದುಃಖದ ಘಟನೆಗಳನ್ನು ಪರಮಾತ್ಮ ಕೊಡ್ತಾನೆ. ಪ್ರಾರಬ್ಧ ಕರ್ಮಗಳನ್ನು ಅದು ತೋರಿಸಿಕೊಡ್ತಾನೆ. ದುಷ್ಟರಿಗೆ ಅವರ ಪಾಪದ ಕೂಡ ತುಂಬುವ ಸಲುವಾಗಿ ಅವಕಾಶ ಮಾಡಿಕೊಡ್ತಾರೆ ದೇವರು. ಇಷ್ಟು ಇದ್ದರೂ ಭಗವದ್ಭಕ್ತರಾದವರು ಭಗವಂತನ ಬಿಡಲಿಕ್ಕೆ ಶಕ್ತಿಲ್ಲ. ಭಗವಂತ ಸರ್ವೋತ್ತಮ ಅಂತ ತಿಳ್ಕೊಂಡು, ಇದು ನೋಡಿ ಭಗವದ್ಭಕ್ತರ ಕಥೆ, ಭಗವಂತನ ವಿಶೇಷವಾದಂಥ ನಿಯಮ. ಹೀಗೆ ತಿಳ್ಕೊತಾರೋ ಉಳಿದವರು ಇದು ಯಾವ ವಿಷಯ ಅದೆಲ್ಲ ಬಿಟ್ಟಲ್ಲ. ದುರ್ಯೋಧನ ಮಾಡಿದ್ದು ತಪ್ಪಲ್ಲ, ಅವನು ಹಣಿಬೇಕಾಗಿತ್ತು, ದುಷ್ಟ ಆದ ಅಷ್ಟೇ ಕಥೆ ಕೇಳಿ ಮುಂದುವರೆದು ನಿಮ್ಗೆ ಅಲ್ಲೇನು ದೇವರ ಬಗ್ಗೆ, ದೇವರ ಮಹಿಮಾದ ಬಗ್ಗೆ ಕಿಂಚಿತ್ತು ಕಲ್ಪನಾನೂ ಬರಂಗಿಲ್ಲ. ಯಾರಿಗೆ ಸಾಮಾನ್ಯ ಮಂದಿ ಕೇಳ್ತಾವ. ಅದಕ್ಕೇನಾಯ್ತು, ವಿಚಕ್ಷಣ ಹಿಂದಿನ ಅಧಿಕಾರಿಗಳಂತೆ ವಿಚಕ್ಷಣ ತೇಷ ಸ್ವಭಾವತಃ ಏವ ವಿಷಯಾಸಕ್ತಮತಿನ. ಸ್ವಾಭಾವಿಕವಾಗಿ ವಿಷಯ ಶಿಸ್ತು, ಕಾಮ, ಕ್ರೋಧ, ವಿಜ್ಞಪ್ತಿಗೆ ಬರೋದು, ಎಕ್ದಮ್ ಇದು ಆಗೋದು. ಕೆಲವರು ಕಥೆಗಳಿಂದ ಭಾಳ ಅಲ್ಲಿಂದಲ್ಲೇ ಆ ಕಥೆಗಳನ್ನು ಕೇಳಿಸಿಡಿ ಬಂದು ನಾನು ಕೊಂದೇ ಬಿಡ್ತೀನಿ, ಇಲ್ಲಿ ಏನು ಮಾಡೋದು. ಹಂಗೆ ಕೆಲವು ಬಡ ಚಳಕದ ಕಥೆ ಹೇಳ್ತಾರೆ. ನಾನು ಹಿಂದಿ ಸಾಹಿತ್ಯ ಓದ್ತಿದ್ದೆ. ಇದು ಭರತೇಂದು ಹರಿಶ್ಚಂದ್ರ ಅಂತಿದ್ದ. ಅವನು ಭಾಳ ಒಂದು ಯಾವುದು ಹರಿಶ್ಚಂದ್ರ ನಾಟಕ ಮಾಡಿದ್ದ. ಆವಾಗ ಅದರ ಹಿಂದೆ ಸ್ಮಶಾನವನ್ನು ಕಾಯ್ತಿರ್ತಾನ. ಆಮೇಲೆ ಮಗನ ಹೆಣವನ್ನು ಸುಡಲಿಕ್ಕೆ ಅವನಿಗೆ ಹೇಳ್ತಿ ಬರ್ತಾರ. ಅವಾಗಿನ ಏನಾದರೂ ನೀನು ಬಟ್ಟೆ ನನಗೆ ಕೊಡಲಿಕ್ಕೆ ಏನಿಲ್ಲ, ಮಂಗಳಸೂತ್ರವನ್ನು ಕೊಡಿತಾರ. ಅವಾಗ ಅಲ್ಲಿ ಕಾಶಿ ರಾಜ ನೋಡಿ ಬಂದಿರ್ತಾನೆ. ಅವಾಗ ಅದು ಆ ದೃಶ್ಯ ನೋಡಿ ಮೇರೆ ರಾಜ್ಯ ಮೇ ಐಸಾ ಅನ್ಯಾಯ ಕವಿ ನಹೀ ಹೋ ಸಕ್ತಾ. ಅವ್ನು ಕಾಶಿ ರಾಜ, ನನ್ನ ರಾಜ್ಯದೊಳಗೆ ಇಂಥ ಅನ್ಯಾಯ ಮಾಡಿಸ್ಕೊಳಗಿಲ್ಲ, ಬಂದ್ ಮಾಡೋದು. ನಾಟಕ ನಡೆದಾರೆ ಅಂತ ನಾಟಕ ನಡೆದಾಗ ಮಂಗಳಸೂತ್ರ ಕೇಳ್ಕೊತಾನ. ಅದು ಭಯಂಕರ ತನಗೆ ಹಚ್ಕೊಂಡು ಈ ಅನ್ಯಾಯ ನಾನು ಕಾಶಿಯೊಳಗೆ ಮಾಡಿಸ್ಕೊಳಂಗಿಲ್ಲ, ಬಂದ್ ಮಾಡ. ಇಲ್ಲಿ ನಾಟಕ ಇದಂತ. ಹೌದಾ ಅಂದ್ರೆ ಅಲ್ಲೇ ಆಸಕ್ತಿ ಇದೆ ಮೌಖಿಕ ದೃಷ್ಟಿಯಿಂದ. ಅದಕ್ಕೆ ಸಾಹಿತ್ಯವನ್ನು ಬ್ರಹ್ಮಾನಂದ ಸಹೋದರ, ಬ್ರಹ್ಮಾನಂದದ ಸ್ಥಾಪನೆ ಮೌಖಿಕ ಇರ್ತದೆ ಕೆಲಸ. ಈ ಭಕ್ತಿ ಸಾಹಿತ್ಯೊಳಗೆ ಪಾರಮಾರ್ಥ, ಕಾಳಿದಾಸನ ಸಾಹಿತ್ಯೊಳಗೆ ಮೌಖಿಕ. ಆದ್ದರಿಂದ ಸಾಹಿತ್ಯದ ಕೃಷಿ ಯಾವಾಗಲೂ ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ತದೆ, ಆಧ್ಯಾತ್ಮ ಸಂತೋಷ ಭಾಳ ಕೊಡೋಂಗಿಲ್ಲ. ಯಾವ ಸಾಹಿತ್ಯ, ಧಾರ್ಮಿಕ ಸಾಹಿತ್ಯದ ಮತ್ತೇನಾಯ್ತು, ಈಗ ಅವರು ವಿಷಯಾಸಕ್ತಿ ಮತೀನ ಭ್ರೂಣ ಸ್ವರ್ಗಾದಿ ಅಪಿ ಅಧಿಕತಮಾನ ವೈಷಯಿಕ ಸುಖ. ಸ್ವರ್ಗದಕ್ಕಿಂತಲೂ ಅಧಿಕವಾದಂತಹ ಈ ವೈಷಯಿಕ ಸುಖ, ಕಣ್ಣಿಂದ ಕಿವಿಯಿಂದ ನೋಡೋದು, ಕೇಳೋದು, ತಿನ್ನೋದು, ಅನ್ನೋದು, ಅನುವಾದೈಹಿ
ಪ್ರತಿಬದ್ಧ. ಈ ಅನುವಾದಗಳಂದ್ರೆ ಈ ಇರತಕ್ಕಂಥ ವಿಷಯಗಳನ್ನು ನೋಡಿ ಮತಿ ಪ್ರತಿಪಾದಿತಾಯಾಮಪಿ ಅಧಿಗುಣಾನುವಾದಿನ್ಯಾಂ ಕಥಾಯಾಂ ನ ಪ್ರವೇಶ. ಭಾಗವತಗಳ ಮಹಾಭಾರತದೊಳಗೆ ಹೇಳಿದ ಶ್ರೀಹರಿಯ ಗುಣಗಳ ಅನುವಾದ ಮಾಡ್ಯಾರ, ಅದು ಮತಿ ಹೋಗಂಗಿಲ್ಲ. ಅತಃ ತಾನು ಪ್ರತಿ ಪ್ರಯೋಜನ ಅಸಾಧಕತೆ. ಅಂಥವರಿಗೆ ಮಹಾಭಾರತ ಅಷ್ಟು ಪ್ರಯೋಜಕ ಅಲ್ಲ. ಇದು ಭಾರತಂ ಅಶ್ವತಂ ಭಾರತವನ್ನು ಮಾಡಿ. ಇದೇ ರೀತಿ ಎಲ್ಲರೂ ಸಾಹಿತ್ಯನೂ ಬರೆದರು, ಸರಿಯಾಗಿ ಬರೋರು. ಹೌದು ಯಾಕಂದರೆ ಮುಂದಿನ ಭಾರತದವರು ನೋಡಿದ್ರು ಮಹಾಭಾರತ ವಿರುದ್ಧ ಎಷ್ಟೋ ದೊಡ್ಡ ದೊಡ್ಡ ಸಾಹಿತಿಗಳು ಕರ್ಣನ್ನ ಹೆಚ್ಚು ಮಾಡಿ ಬರೆದರು. ಅದೇ ನೋಡ್ತಾರೆ. ನಿಜವಾಗಿಯೂ ಮಹಾಭಾರತದ ಪ್ರತಿಯೊಂದು ಪ್ರಸಂಗಗಳು ಸಾಕ್ಷಾತ್ತಾಗಿ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾವ. ಸಾಕ್ಷಾತ್ತಾಗಿ ಇನ್ನು ಕೆಲವು ಕಥೆಗಳ ಮುಖಾಂತರವಾಗಿ ಅವಾಂತರ ಕಥೆ ಯಾರ್ದೋ ಕಥೆಗಳ ಮುಖಾಂತರವಾಗಿ ಹೇಳ್ತಾವ. ಇದು ತಿಳ್ಕೋದ ಡಿಪೆಂಡ್. ಇದು ಏನ್ ಹೇಳ್ತಾರೆ, ನಿಮ್ಮ ಮಿತ್ರರಾದ ವೇದವ್ಯಾಸನ ಮಹಾಭಾರತ ಬರೆದಾರ. ಓದವರು 3 ವಿಧ ಅಧಿಕಾರಿಗಳು. ಉತ್ತಮಾಧಿಕಾರಿಗಳು ಏನು ಮಾಡ್ತಾರ, ಅಲ್ಲಿ ಹೇಳಿದ್ದೆಲ್ಲವನ್ನು ದೇವರ ಮಹಿಮಾನಲ್ಲೇ ಪರಿವರ್ತನೆ ಮಾಡ್ತಾರೆ. ಎರಡನೇ ಅವರು ದೇವರ ಮಹಿಮಾನೂ ತಿಳ್ಕೊತಾರ, ಸ್ವಲ್ಪ ಲೌಕಿಕ ವಿಷಯವನ್ನು ತಿಳ್ಕೊತಾರ. ಮೂರನೇ ಅವರು ದೇವರ ಮಹಿಮಾವನ್ನೇ ಬಿಟ್ಟು ಬರೀ ಲೌಕಿಕ ಅಷ್ಟೇ ನೋಡ್ತಾರೆ. ಈಗ ಅವರೇ ಮಂದಿ ಭಾಳ ಆಗಿದೆ. ಹೀಗಾಗಿ ಅವರ ಪಾಲಿಗೆ ಮಹಾಭಾರತ ಅಷ್ಟು ಉಪಯುಕ್ತ ಗ್ರಂಥ ಅನಿಸಂಗಿಲ್ಲ. ಯಾರಿಗೆ ಬರೆಯಲು ಸುಗ್ರಾಸವಾದಂಥ ಅಡುಗೆ ಮಾಡಿರ್ತಾರೆ. ದೇವರ ನೈವೇದ್ಯ ಎಷ್ಟು ಸುಲಭ ಅತ್ಯುತ್ತಮದ ಅಂತ ಸ್ವೀಕಾರ ಮಾಡ್ತಾರೆ. ನೈವೇದ್ಯ ಇಲ್ಲದೆ ಮಾಡೋ ಎಷ್ಟು ಶ್ರಮ ಮಾಡಿ ಅಂತ ನೋಡಿರ್ತಾರೆ. ಅವನಿಷ್ಟ ಆ ಮಾಡ ಅಂತ ನೋಡಿ ನನಗಂತೂ ರುಚಿ ಇರ್ತದೆ ಸಾಕು. ಕೃಷ್ಣಾಪಣದವ್ರು ನೋಡಂಗಿಲ್ಲ, ಅಡುಗೆ ಮಾಡೋದು ನೋಡಂಗಿಲ್ಲ. ನನಗಂತೂ ಊಟಕ್ಕೆ ಹಾಕ್ಯಾರಲ್ಲ, ಊಟ ಹೊರತು ಹೋಗಿ ಅವನಿಗೆ. ಆದ್ರೆ ಆ ಭಗವದ್ ಭಕ್ತರಿಗೆ ಊಟ ಮಾಡೋ ವೇಳೆ ಹಾಕೋ ತನು ನಿನ್ನೋ ಜೀವನ ನಿನ್ನೋ ಹಾಡದನು. ಆ ಕಡು ಕೃಷ್ಣಾನ ರಸ ಊಟ ಮಾಡೋ ವೇಳೆ ಆ ಸವಿ ಆ ರುಚಿ ನಿನ್ನದಯ್ಯ. ಇವನ್ ಮಾವಿನ ಹಣ್ಣು ಅತ್ಯುತ್ತ ಹೋಳ ಹಾಕಿದ ಹುಳಿನೂ ನಮ್ಮ ಗುಜ್ಜಾರ ಮನೆ ಭಾರಿ ಮಾಡ್ತಾರೆ, ಅವರೇ ಮಾಡ್ತಾರೆ. ಬುದ್ಧಿ ಪಲ್ಯ ತಿನ್ಬೇಕಾದ್ರೆ ಅದ್ಭುತ ಮಾಡ್ತಾರೆ. ಅವರಲ್ಲಿ ಏನದ ಆಂಧ್ರ ಕರ್ನಾಟಕ ಎರಡು ಮಿಕ್ಸ್ ಸಂಸ್ಕೃತಿ. ಹೀಗಾಗಿ ಅತ್ಯುತ್ತಮ ಅಂದ್ರೆ ಅದು ಏನು ಮುದ್ದೆ ಪಲ್ಯ, ದಿವ್ಯ ಮುದ್ದೆ ಪಲ್ಯ. ಅದನ್ನೇ ಜ್ಞಾನ ಹೆಂಗೆ ಮಾಡ್ತಾರೆ. ಪರಮಾತ್ಮ ಈ ರಸಗಳಲ್ಲಿ ಎಷ್ಟು ಉತ್ತಮ ಸನ್ನಿಧಾನ ಅದ. ಅದನ್ನು ಸವಿಯತಕ್ಕಂಥ ನಾನು ನಾಲ್ಗೆ ಶಕ್ತಿ ಕೊಟ್ಟಾನಲ್ಲ. ಎಂಥ ದೇವರ ಕರ್ಣ. ಎಷ್ಟೋ ಮಂದಿ ನನಗೆ ಏನು ಹಾಕೊಂಡು ರುಚಿ ಆಗ್ತಾನೆ, ನನಗಿದು ರುಚಿ ಆಗ್ತದೆ. ಆ ದೇವರ ಕರ್ಣ ಇರ್ತದೆ. ಅಡುಗೆ ಮಾಡೋನು ದೇವರು ನಿಂತು ಎಷ್ಟು ಅದ್ಭುತ ಕೆಲಸ ಮಾಡ್ತಾರೆ. ಇದು ಅನ್ನದಾನ ಮಾಡ್ತಕ್ಕಂಥ ಅವರಲ್ಲಿ ಎಂಥ ಅತ್ಯುತ್ತಮ ಇದು ಮಾಡ್ಯಾರ. ಮನೆಗೆ ಅವರೆಲ್ಲ ಊಟ ಮುಗಿಯೋ ತನಕ ಏನು ಗೊತ್ತಂದ್ರೆ ದೇವ್ರ ಬಗ್ಗೆ. ಕೆಲವರು ಏನು ಮಾಡ್ಯಾರ ಪಾಪ ಶ್ರಮ ಮಾಡ್ಯಾರ, ಅಡುಗೆ ಶ್ರಮ ಮಾಡ್ಯಾರ. ದೇವ್ರದ್ದು ಕರುಣ ಇದ್ದಲ್ಲೇ ಎಲ್ಲ ಆಗ್ತದೆ. ಆದ್ರೆ ಊಟ ಮಾಡಿರ್ತಾರೆ ಚಲೋದು ಚಿತ್ತೋದು ಎರಡೂ ಫಿಕ್ಸ್. ಅವ್ರು ಎರಡೂ ಮಾಡ್ತಿರ್ತಾರೆ. ಕೆಲವರು ಈ ದೇವರು ಜನರು ಏನೂ ಇಲ್ಲ, ಎಷ್ಟು ಹಾಕ್ಯಾರ ಅದು ಹೋಗ್ಬಿಟ್ಟು ಥ್ಯಾಂಕ್ಸೋನ್ ಆಗಲಿ ಅಂತ ಪಶು ಬುದ್ಧಿಯವರು ಇರ್ತಾರೆ. ಈ ಮಹಾಭಾರತನು ಹಂಗಿತ್ತು. ಮಹಾಭಾರತ ಒಳಗೆ ನನ್ನ ಲೌಕಿಕತೆಗಳು ಅನೇಕ ಅರ್ಥ ಕಾಮ ಮೋಕ್ಷ ಸಾಕಷ್ಟು ಲೌಕಿಕ ವಿಚಾರಗಳದ, ಇಷ್ಟು ಪರ್ವತಗಳು ನದಿಗಳದ. ಆ ಮನುಷ್ಯ ಹಿಂಗಿದ್ದ, ಹಂಗಿದ್ದಾರೆ, ವ್ಯಾಪಾರ ಹಿಂಗದ, ಲಾಭ ಅಂಶ ಹಿಂಗದ, ಎಲ್ಲ ಹೇಳ್ತಾರೆ. ಅವ್ರೆಲ್ಲರೂ ಇದನ್ನ ಅಷ್ಟೇ ತಗೋತಾರೆ. ಅದ್ರ ಒಳಗೆ ಹೇಳಿದ ಭಗವಂತನ ಮಹಿಮಾತಿಶಯವನ್ನು ನೋಡಂಗೇ ಇಲ್ಲ. ಹಿಂದೆ ಹೇಳ್ತಾನೆ, ಹಿಂಗೆಲ್ಲ ಸಣ್ಣಾಗಿದ್ದಾಗ ಹರಿದಾಸರು ಬರ್ತಿದ್ರು ಊರಿಗೆ ಕೀರ್ತನೆ ಹೇಳ್ತಾರೆ. ಅವರು ಮೊದಲು ಪೀಠಿಕಾ ಹೇಳ್ತಾರೆ, ಅದು ದೇವರ ಮಹಿಮಾನೇ ಇರ್ತಿತ್ತು. ಎಷ್ಟೋ ಮಂದಿ ಪೀಠಿಕಾ
ಮುಗ್ದ ಇಲ್ಲ ಮುಗಿದ ಮೇಲೆ ಬರ್ತದೆ. ಅದ್ರ ಮ್ಯಾಲ ಬಂದು ಕೊಟ್ಟು ನಾವು ಸಣ್ಣವರಿದ್ದಾಗ ಈಗ ಅವಳು ದೇವ್ರ ಮಹಿಮಾನೇ ಇರ್ತಿತ್ತು ಅದ್ರೊಳಗೆ. ಇಟ್ಕ ಖುಷಿ ಹೋಗ್ತಿತ್ತು. ಆ ಪೀಠಿಗೆ ಮುಗಿದ ಮ್ಯಾಲ ಆಮೇಲೆ ಕತ್ತಿದ್ರು ಇನ್ನು ಕೆಲವರು ಅವ್ರು ಹಾಡ ಚಂದ ಹಾಡ್ತಾರ, ಹಾಡು ಹೇಳ ಕತೆ ಬರು ಮೊದಲಿನ ಹಾಡು ಶ್ರೀನಿವಾಸ ದಾಸ್ ಶ್ರೀನಿವಾಸ ದಾಸ್ ಅಲ್ಲ ಬುದ್ಧಿ ಯಾವಾಗ ಬಂದ್ರೆ ಅಲ್ಲಿ ಬನ್ನಿ. ಶಿವಮೊಗ್ಗ ಬಂದು ಎಲ್ಲಿ? ಸಿನಿಮಾ ಕೊಡ್ತೇನೆ. ಆ ವೆಂಕಟರಮಣ ಗುಡಿ ಒಳಗೆ ಪ್ರತಿ ಸಲ ಒಂದು ವಾರ ಇರ್ತಿತ್ತು. ಶ್ರೀನಿವಾಸ ದಾಸ್ ಅಂತ ಬರ್ತಿತ್ತು. ಇಲ್ಲ ಭಾಳ ಚಂದ ಅಂಬಾತನಯ ಅಗದಿ ಯಾವ ವೆಂಕಟರಮಣ ಬಿಡಿ ಚಂದಾಬಾಡಿ ನಾವೊಮ್ಮೆ ನಾ ಬಂದಾಗ ಇಲ್ಲಿ ಗಣಪತಿ ಕೂಡಿಸಿದ್ರು ರಾಘವೇಂದ್ರ ಗಜಾನ ಅಲ್ಲಿ ಬರ್ತೇನೆ. ಹೌದು ನಾ ಕೇಳಿದ್ದೆ ಇದು ಬರ್ತದೆ. ಬರ್ತೀನಿ. ನಾರಾಯಣ ಅವರೇ ತಂದ್ರು. ಹಾ ಹೌದೇ ಗೋಪಾಲ ದಾಸರು ಅಂತ ಅವರು ಭಾಳ ಚಲೋ ಮಾಡ್ತಿದ್ರು ಅಂತ ನಮ್ಮ ತಂದೆಯವರು ಹೇಳ್ತಾರೆ. ಪ್ರತ್ಯೇಕರ ಕಂಪೌಂಡ್ ಹಾ ನಾಗನಗರ ಪ್ರತ್ಯೇಕರ ಕಂಪೌಂಡ್ ಸ್ವೀಕರ್ ಇಲ್ಲಿ ಇಲ್ಲೇ ಪತ್ರಿಕೆ ಇಲ್ಲಿ ಅಂಬೇಡ್ಕರ್ ಇಲ್ಲಿ ಅಂಬೇಡ್ಕರ್ ಮನೆ ಎದುರಿಗೆ ಸ್ಟೇಜ್ ಹಾಕಿ ನಮ್ಮ ಕೂಡ ಕೆಲಸ ಕೆಲಸ ಆಗ್ತಿತ್ತು ಹುಡುಗರಿಗೆಲ್ಲ ಮಾಡ್ತಿದ್ರು. ಭದ್ರಗಿರಿ ಅಚ್ಯುತಾಸ್ ಒಬ್ಬರು ಒಂದು ಶರ್ಟ್ ಅದ ಅವರು ಒಂದು ಪಿಡಿ ಹಸ್ಕೊಂಡೊಳಗೆಲ್ಲ ಆಗಿದ್ದು. ಇಲ್ಲಿ ಬದಲಿಗೆ ಒಟ್ಟು ಹರಿಕಥೆನೇ ಇಲ್ಲಿ ಬದಲಿಗೆ ಮಾಡ್ತಾರೆ. ಈಗ ಹರಿಕಥೆ ಮಾಡ್ತಾರೆ. ಅದಕ್ಕೆ ಕಡಿಮೆ ಆಗ್ಬಿಟ್ಟು ಅಲ್ಲಿ ಇದೆ. ಯಾರು ಇಲ್ಲ ಪಾಠ ಹೇಳುತ್ತಿಲ್ಲ. ಬದಲಿಗೆ ಅಚ್ಯುತಾಸರು ಇವರು ಕುಮಾರ ಬಿಂದೂರು ಭಾಳ ಬಿಂದ್ರು ಯಾವ ಪಯ್ಯ ಕಾಕಂಡಿಗೆ ಅವ್ರದ್ದು ಆ ಖಂಡಿಕೆ ಅವರು ಇದು ಕೀರ್ತನ ಆದ್ರೆ ಅನ್ವಯಿಸಿದ ಮೇಲೆ ಅದ ಒಟ್ಟು ಎಲ್ಲ ಸಾಹಿತ್ಯ ಎದಕ್ಕೆ ನಾವು ಅನ್ವಯಿಸ್ತೀವಿ ಅದ್ರ ಮ್ಯಾಗ ಅಲ್ಲ ಕೆಲವರು ದೇವರ ಮಹಿಮಾ ಹಿಡಿಯಲಾಗಿದೆ ಅದೇ ಹಂಗೆ ಅನ್ವಯಿಸಂಗಿಲ್ಲ. ಅಲ್ಲ ಕೆಲವರು ನಾಸ್ತಿಕರು ವಯಸ್ಸೊಳಗೆ ಪುಸ್ತಕ ಬರೆದಿರ್ತಾರೆ ಅದು ನೋಡಿ ಭೈರಪ್ಪ ಆಗಿರುತ್ತೆ ಅಷಡ್ಢಾಳದ ಮಹಾಭಾರತ ಪರ್ವ ಹೊಲಸು ವಿಷಯ ಬರ್ತದೆ ಮುಂಚೆ ಪಾಂಡುರಾಕ ಹೊಲಸು ಅತ್ಯಂತ ಅಷ್ಟೇ ಲೌಕಿಕ ದೃಷ್ಟಿಯಿಂದ ನೋಡ್ತೀವ ಅವರಿಗೆ ಅಲ್ಲಿ ದೇವರ ಮಹಿಮಾ ಗೊತ್ತಾಗಲಿಲ್ಲ. ಮಹಾಧಿಕಾರಿಗಳಿಗೆ ಹೆಚ್ಚಿಗೂ ದೇವರ ಮಹಿಮಾ ಗೊತ್ತಾಗ್ತದೆ. ಅದ ಹೇಳಿದ್ರು ಒಳಗಿನೊಳಗೆ ಋಣಾಚಾರ ಗೊತ್ತಿದೆ ದೇವರ ಅದ್ಭುತ ಮಹಿಮಾ ಅಂತ ಗೊತ್ತ. ಇದು ಕೆಲವರು ಆಗಿರಬಹುದು ಹಾಗೆ ಎಲ್ಲ ಸುಳ್ಳು ಅಂತೀವಿ. ಮೂರು ಸಾವಿರ ಮಂದಿ ಇದೇ ಇದೆ ನೋಡಿ. ಅದ ಕಾರಣ ತಾನ ಪ್ರತಿ ಪ್ರಯೋಜನ ಯಾರು ಯೋಗ್ಯರಿರ್ತಾರೆ ಈ ಕಥೆಗಳಲ್ಲಿ ದೇವರ ಮಹಿಮೆಯನ್ನೇ ಕಾಣದೇ ಇರತಕ್ಕಂಥವರಿಗೆ ಮಹಾಭಾರತ ಮಾಡಿದರೂ ಅವ್ರಿಗೇನು ಪ್ರಯೋಜನ ಆಗಿಲ್ಲ ಅಂತ ವಿದುರ ಮಹಾಭಾರತವನ್ನ ಸ್ವಲ್ಪ ಅದನ್ನು ಕಾಣಿಸ್ತದೆ ಈ ಶ್ಲೋಕ. ಏನು ಮುನಿರ್ವಿವಿಕ್ಷು ಭಗವದ್ಗುಣ ಇನ್ನೊಂದು ಹೇಳ್ತಾರೆ. ಮುನಿ ಅಂದ್ರೆ ತೇ ಸಖಾ ಮುನಿ, ನಿಮ್ಮ ಗೆಳೆಯರಾದ ವೇದವ್ಯಾಸ ದೇವರು ಭಗವದ್ಗುಣಾನ ವಿವಿಕ್ಷು, ಭಗವಂತನ ಗುಣಗಳನ್ನೇ ಹೇಳಿ ಹೊಂಟಿದ್ರು ಅವರು. ಭಾರತಂ ಆಹ ಅಂತ ಹೇಳಿದ್ರು ಕೃಷ್ಣನ ವೇದವ್ಯಾಸ. ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದ ಅಲ್ಲಿ ಏನು ಮಾಡ್ಯಾರ? ಗ್ರಾಮ್ಯ ಸುಖ ಇವೆ ಭೌತಿಕವಾದಂತಹ ಸಂಸಾರದ ಸುಖಗಳ ಬಗ್ಗೆ ಅನುವಾದ ಮಾಡ್ಯಾರ. ಆದ್ರೆ ಅಲ್ಲಿ ನೃಣ ಸಾಮಾನ್ಯ ಮಂದಿಗೆ ಗ್ರಾಮ್ಯ ಸುಖಾನುವಾದ ಮತಿಗೃಹೀತ. ಗ್ರಾಮ್ಯವಾದಂತಹ ಸುಖದ ಬಗ್ಗೆನೇ ಅವ್ರಿಗೆ ಏನಾಯ್ತು? ಬುದ್ಧಿ ಬುದ್ಧಿ ಹೇಳಿದ್ರು. ಬರೀ ಪೀಠಿಕಾ ಬಿಟ್ಟು ಹೆಂಗೆ ಅಡಗತಿ ಒಳಗೆ ನಮ್ಮ ಬುದ್ಧಿ ಹೋಗ್ತಾರೆ. ಸಾಮಾನ್ಯ ಮಂದಿಗೆ ಅಡಗತಿ ಹಾಡ ಎರಡೇ ತಪ್ಪು ಇದೆ. ಅದು ಹರೇ ಕಥಾಯ ನ ಗೃಹೀತ. ಹರಿಯ ಕಥೆಯಲ್ಲಿ ಅವ್ರಿಗೆ ಬುದ್ಧಿ ಹುಟ್ಟಲೇ ಇಲ್ಲ. ಹೀಗಾಗಿ ಮಹಾಭಾರತ ಏನಾಯ್ತು? ಸಾಮಾನ್ಯ ಮಂದಿಗೆ ಭಗವಂತನ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಅಷ್ಟು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ನಾನು ನಿಮಗೆ ಭಾಗವತವನ್ನು ಹೇಳಿದೆ ಅಂತ ಕೇಳಲಿಕ್ಕೇನು. ಟೋಟಲ್ ಅರ್ಥ ಏನಾಯ್ತು ಅಂದ್ರೆ ವಿದುರನೇ ಮಹಾಭಾರತವನ್ನು ಸೈಡ್ ಮಾಡಿ ಭಾಗವತ್ ಶ್ರೇಷ್ಠ ಅಂತ ಹೇಳಿಕೊಂಡಂಗೆ ವಿದುರನಂಥ ಮಹಾಜ್ಞಾನಿ ಮಹಾಭಾರತ ಖಾಸ ತಮ್ಮ ತಂದೆ ಬರೆದಿರ್ತಕ್ಕಂಥ ಸ್ವಲ್ಪ ಇಲ್ಲೇ ನಿಂದ ಮಾಡಿ ಸಂಗರು ಏನು ನೋಡಿ ಕಾಣಿಸ್ತದೆ. ಹಂಗೆ
ಭಾಳ ಭೂತ್ ಹೇಳ್ಬಿಟ್ರಿ ಸುಧಾ ಪಾಠ 3-4 ತಾಸು ಅಂತ ಹೇಳಿದ್ರಲ್ಲ ಶುಭ ಆಯ್ತು. ನಮ್ಗೆ ಅದ್ರೊಳಗೆ ಹೋಗಲಿಲ್ಲ. ನೀವು ನಮ್ಗೆ ತಿಳಿ ಹಂಗೆ ಹೇಳ್ತೀವಿ. ಈ ಸಾಮಾನು ಬೈದಂಗೆ ಆಯ್ತು. ಯೋಗಿತಾ ಬಿಡ್ತದೆ. ಅವರು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಯೋಗಿತಾ ನಮಗೆ ಇದ್ದಿದ್ದಿಲ್ಲ. ಅದರೊಳಗೆ ಅದ್ಭುತವಾದಂಥ ದೇವರ ಮಹಿಮಾ ಇದಕ್ಕಿಂತ ಹೆಚ್ಚದ. ನಮಗೆ ಅದರೊಳಗೆ ಏನಾಗಿಲ್ಲ, ನಮಗೆ ಸರಳ ತಿಳಿತಕ್ಕಂಥ ಒಂದು ಯಾವುದಾದ್ರು ರಾಮಾಯಣ ಭಾಗವತ ಹೇಳಿ ಮತ್ತೆ ಹೇಳಿ ಸುಧಾ ಹೇಳಬೇಕು. ಸಿದ್ಧಾರ್ಥ ಸುಧಾ ಕೆಟ್ಟಂತ ಯಾಕಂದ್ರೆ ನಮ್ಮ ಸಿದ್ಧಾಂತದೊಳಗೆ ಶ್ರೇಷ್ಠ ಇದು ಮಹಾಭಾಗವತ ಭಾರತನೇ ಶ್ರೇಷ್ಠ. ಆ ಭಾರತವನ್ನು ಸ್ವಲ್ಪ ನೀವು ನಿಂದ ಮಾಡಿದಂಗೆ ಕಾಣಿಸ್ತದೆ. ಏನು ನೋಡಿ ಅಲ್ಲ, ಸಾಮಾನ್ಯ ಮಂದಿಗೆ ಅದರಿಂದ ನಿಮಗೆ ಭಾಗವತದೊಳಗೆ ನೀವು ತತ್ಕ್ಷಣ ಏನು ಭಗವಂತನ ಮಹಿಮಾ ಕೇಳಿ ತಿಳ್ಕೊಳ್ಳೋದು ನಿಮಗೆ ಕೊಡ್ತದ, ಅಷ್ಟು ಒಮ್ಮೆ ನಿಮಗೆ ಮಹಾಭಾರತದೊಳಗೆ ಸಾಮಾನ್ಯ ಮಂದಿಗೆ ಗೊತ್ತಾಗ್ತದೆ. ಅದಕ್ಕೆ ಸಾಮಾನ್ಯ ಮಂದಿಯ ಸಲುವಾಗಿನೂ ಭಾಗವತ ಬೇರೆ ಗ್ರಂಥ ಮಾಡಿ ತಾನು ಪ್ರತಿ ಪ್ರಯೋಜನ ಸಾಧ್ಯತೆಯ. ಈಗ ಏನಾಯ್ತು, ಹಾ ಮಹಾಭಾರತ ಬರೀಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರಿ. ಹಾ ಮುಂದೆ ಭಾಗವತ ಹೌದು ಭಾಗವತ್ ಬರ್ತದೆ. ಯಥಾ ಇದು ಭಾಗವತ್ ಶಾಸ್ತ್ರ ಹೇಳ ತಿಳ್ಕೊಳ್ಳೋದು ಏನು, ಯಥಾ 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 ಹಿತೋ ಭಾರತೆ ದೇವೋ ನ ತಥಾನೇಷು ಕೇಳಿಸಿದ ಉಚ್ಯತೆ ನ ತಥಾ ತೇಷಂ ಜ್ಞಾನಂ ಜ್ಞಾನಂ ಜನಾರ್ದನ. ಏನು ಮಹಾಭಾರತದೊಳ ದೇವರ ಬಗ್ಗೆ ಎಷ್ಟು ಹೇಳ್ಯಾನೋ ದೇವರ ಜಗತ್ನ್ಯಾಗ ಎಲ್ಲಿ ಹೇಳಿಲ್ಲ. ಮಹಾಭಾರತದೊಳಗೆ ದೇವರ ಮಹಿಮೆಯಿಂದ ಎಷ್ಟು ಹೇಳ್ಯಾರೋ ವೇದವ್ಯಾಸ ಅಷ್ಟು ಯಾವ ಗ್ರಂಥದೊಳಗೂ ಹೇಳಿಲ್ಲ. ನ ತಥಾಪಿ ಈಶಂ ಜಾನಂತೆ ಅಜ್ಞಾ ಜನ. ಆದರೆ ಅಜ್ಞಾನಿಗಳು ಈಶಂ ನ ಜಾನ. ಆ ಮಹಾಭಾರತದಿಂದ ಭಗವಂತನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಅಸಮರ್ಥ ಆಗಿ ಸಮುದ್ರ ನೀರು ಮಾಡೋಲ್ಲ, ನದಿಗಿಂತ ಸಮುದ್ರ ಶ್ರೇಷ್ಠ. ಆದರೆ ಅಲ್ಲಿ ಸಾಮಾನ್ಯ ಮಂದಿ ಆ ನೀರು ತಾತ್ಪರ್ಯ ನಿರ್ಣಯ ಇತ್ತು ಶ್ಲೋಕ ಅಲ್ಲ. ತಾತ್ಪರ್ಯ ಮಹಾಭಾರತ ತಾತ್ಪರ್ಯ ಮಹಾಭಾಗವತ ಭಾಗವತ ಭಾಗವತ ತಾತ್ಪರ್ಯ ಭಾಗವತ ಭಾಗವತ ನೋಡಿ ಇನ್ನೊಂದು ಭಾಗವತ. ಭಾರತ ನಾಧಿಕಂ ವಿಷ್ಣು ಮಹಿಮಾ ವಾಚಕಂ ಕ್ವಚಿತ್ ಭಾರತಾತ್ ನ ವಿರಾಗಾಯ ಭಾರತಾತ್ ನ ವಿಮುಕ್ತೈ. ಪದುಪುರಾಣ ಹೇಳ್ತದೆ, ಭಾರತದಕ್ಕಿಂತಲೂ ಉತ್ತಮವಾದಂಥ ವಿಷ್ಣು ಮಹಿಮೆ ವಾಚಕವಾದ ಗ್ರಂಥ ಜಗತ್ತಿನಾಗ ಇದೆ. ವೈರಾಗ್ಯ ಹುಟ್ಟಲಿಕ್ಕೆ ಮೋಕ್ಷ ಹೊಂದಲಿಕ್ಕೆ ಭಾರತದಕ್ಕಿಂತಲೂ ಅಧಿಕವಾದ ಗ್ರಂಥ ಜಗತ್ತಿನಾಗ ಯಾವುದೂ ಇಲ್ಲ. ಏನು ಕಂದ ಪುರಾಣದಾಗ ಹೇಳ್ತಾರೆ, ಯಥಾತು ಭಾರತೇ ದೇವೋ ನ ತಥಾನೇಷು ಕೇಷುಚಿತ್ ಉಚ್ಯತೆ ನ ತಥಾ ತೇಷಂ ಜ್ಞಾನಂ ಪ್ರಜ್ಞಾ ಜನಾರ್ದನಂ. ತಾನು ಶೋಚ್ಯ ಶೋಚ್ಯಾನ್ ಅವಿದೋ ನ ಶೋಚೆ ಹರೇ ಕಥಾಯಾಂ ಮುಖಾನಗೆ ಕ್ಷೀಣೋತಿ ದೇವೋ ಅನಿಮಿಷಸ್ತು ತೇಷಾಂ ಆಯುರ್ವೃಥಾ ಪಾದಗತಿ ಸ್ಮೃತೇನ. ನೋಡಿ ತದಶ್ಯ ತಾನು ಶೋಚ್ಯ ಶೋಚಾನ್ ಅವಿದೋನು ಶೋಚೆ. ಇದರಂತ ನನಗೆ ಈ ಅಜ್ಞಾನಿಗಳನ್ನು ನೋಡಿ ನನಗೆ ದುಃಖ ಆಗಿರುತ್ತದೆ. ಅದೇ ಕಥಾಯ ವಿಮುಖಾನಗಿ ನನಗೇನು ಅದೇ ಕಥೆಯಿಂದ ಯಾರು ವಿಮುಖರಾಗ್ಯಾರ ಅವ್ರು ನೋಡಿ ನಂಗೆ ದುಃಖ ಆಗ್ತದೆ. ಕ್ಷೀಣೋತಿ ದೇವೋ ಅನಿಮಿಷಸ್ತು ತೇಷಾಂ ಆಯುರ್ವೃಥ ವಾನಗತಿ ಸ್ಮೃತೇನ. ದೇವ್ರು ಏನು ಮಾಡ್ತಾನೆ ಅಂತಂದ್ರೆ
ಕಾಲನಾಮಕ ಪರಮಾತ್ಮ ಎಲ್ಲ ಜನರ ಕಾಲವನ್ನು ವ್ಯರ್ಥವನ್ನು ಮಾಡ್ತಾನೆ. ಮಹಾಭಾರತದೊಳಗೆ ಎಷ್ಟ ಅತ್ಯುತ್ತಮ ವಿಷಯ ಹೇಳಿದ್ರು ಅದರೊಳಗೆ ಇರ್ತಕ್ಕಂಥ ಬರೀ ಜಗಳ ಕಥೆ ಇದಿಷ್ಟೇ ಉಳುಕಿದರೊಳಗೆ ದೇವರ ಮಹಿಮ, ದೇವರ ಕಾಲನಾಮಕ ಪರಮಾತ್ಮ ಹೆಚ್ಚಾಗಿರ್ತದೆ. ಈ ರೀತಿಯಾಗಿ ಅವ್ರು ಹೇಳ್ತಾರೆ ಈ ಶ್ಲೋಕವನ್ನು ಮುಗಿಸ್ತಾರೆ. ಅದಕ್ಕೇನು ಮಾಡ್ರಿ ಮೈತ್ರಿಯರೇ, ಮಹಾಭಾರತ ನಮ್ಮ ತಂದೆ ಬರೋದಾದ ಓಕೆ, ಓದಬೇಕು ಓಕೆ, ದೇವ್ರ ಮಹಿಮಾ ಹೇಳ್ಯಾರ ಓಕೆ. ಆದ್ರೆ ಸಾಮಾನ್ಯ ಮಂದಿಗೆ ಮಹಾಭಾರತವಾಗಿರ್ತಕ್ಕಂಥ ಲೌಕಿಕ ಕಥೆಗಳೇ ಇಷ್ಟವಾಗ್ತಾ ಉಂಟು. ಅಲ್ಲಿ ಹರಿಯ ಕಥೆಯನ್ನು ನಾವು ಸ್ವೀಕಾರ ಮಾಡುವುದಿಲ್ಲ. ನೀವೇನು ಮಾಡ್ರಿ, ಸಾಮಾನ್ಯ ಭಕ್ತರಿಗೂ ಕೂಡ ಹರಿಯ ಕಥೆಯಲ್ಲಿ ವಿಶೇಷ ಆಸಕ್ತಿ ಹುಟ್ಟುವ ಸಲುವಾಗಿ ಒಂದು ಭಾಗವತವನ್ನು ಹೇಳ್ರಿ ಅಂತ ಯಾರಂತಾರ ವಿದುರ ಮೈತ್ರಿ ಹಾ ಅಂದ್ರೆ ವ್ಯಾಸರಿಗೆ ಹೇಳ್ರಿ ಅಂತ. ಅಲ್ಲ, ಭಾಗವತವನ್ನ ವೇದವ್ಯಾಸದೇವರು ಮಾಡಿದ ಭಾಗವತ ಬೇರೆನೆ. ಇವರು ಭಾಗವತವನ್ನ ಮಾಡಲಿಲ್ಲ, ಇದನ್ನು ಹೇಳಿದ್ರು. ಅದೇ ಅದು ಹೇಳ್ತಾರೆ, ತದಶ್ಯ ಕೌಷಾರವ ಶರ್ಮದಾತು ಹರೇ ಕಥಾಮೇವ ಕಥಾಸುಸಾರಂ ಸತ್ಯ ಪುಷ್ಪೇಭ್ಯ ಇವಾತ್ತ ಬಂಧೋ ವಾಯನ ಕೀರ್ತಯ ತೀರ್ಥ ಕೀರ್ತೆ. ಏನು ಭಾಗವತದ ಶಬ್ದಗಳು. ತದಶ್ಯ ತಸ್ಮಾತ್ ಆದ್ದರಿಂದ ಏವಂ ಮೈತ್ರೇಯ ಮನೋಗತಾಂ ಶಂಕಾಂ ಪರಿಹೃತ್ಯ. ಈಗ ಮೈತ್ರೇಯರ ಮನಸ್ಸಾಗಿ ಶಂಕೆಯನ್ನು ಪರಿಹಾರ ಮಾಡಿ ವಿದುರಂತಾನ, ಹೇ ಕೌಶಾರವ, ಕೌಶಾರವ ಅಂದ್ರೆ ಹುಷಾರದ ಮಕ್ಕಳಾಗಿರ್ತಕ್ಕಂಥ ಮೈತ್ರೇಯತೆ. ಏವಂ ನೃಣಾಂ ಪ್ರಯೋಜನ ಪ್ರಾಪ್ತಿ ಭಾರತಾತ್ ನ ಭವತಿ. ಮನುಷ್ಯರ ಪ್ರಯೋಜನ ಪ್ರಾಪ್ತಿ ಮಹಾಭಾರತದಿಂದ ಆಗಂಗಿಲ್ಲ ಸಾಮಾನ್ಯ ಮಂದಿ. ತಸ್ಮಾತ್ ನೋ ಮಂದಮತಿನ, ನಮ್ಮಂತಹ ಮಂದಮತಿಗಳಿಗೆ ಶಿವಾಯ ಅಂದರ್ಥೇನು, ಮಂಗಳಕರವಾದ ಮೋಕ್ಷ ಪುರುಷಾರ್ಥಕ್ಕಾಗಿ ಪವಿತ್ರ ಕೀರ್ತೆ, ಪವಿತ್ರವಾದಂತಹ ಕೀರ್ತಿಯುಳ್ಳ ಯಾರು, ಪವಿತ್ರ ಕೀರ್ತೆ ಶರ್ಮಣ ಸುಖಸ್ಯ ಧಾತು. ಶರ್ಮಣ ಧಾತು ಅಂತ, ಶರ್ಮ ಸುಖ, ಶರ್ಮ ಧಾತು ಅಂದ್ರೇನು, ಉತ್ತಮ ಸುಖವನ್ನು ಕೊಡುವ. ಹರೇ ಕಥಾಮೇವ, ಹರಿಯ ಕಥೆಯನ್ನೇ ಮಧುಕರ ಪುಷ್ಪೇಭ್ಯ ಸಾರಮೇವ. ಜೇನುಹುಳ ಹೂವಿನೊಳಗಿದ್ದಂತಹ ಸಾರ ಭಾಗವನ್ನು ತಗೊಂಡು ಉಗಿ ಹೋಗ್ಬಿಟ್ಬಿಡ್ತದೆ, ಅದರೊಳಗಿನ ಸಾರ ಭಾಗವನ್ನು ತಗೊಂಡು ಏನು ಮಾಡ್ತದೆ. ನೀವು ಕೂಡ ಏನು ಮಾಡಿದ್ರೆ ಎಲ್ಲ ಕಥೆಗಳಲ್ಲಿ ಇದ್ದಂತಹ ಸಾರವನ್ನು ಉದ್ಧೃತಿ ಎತ್ತಿ ಕೀರ್ತಯ ನಮಗೆ ಹೇಳು. ತಾದೃಶಂ ಭಾಗವತಂ ಪ್ರತಿಪಾದಯತಿ ಭಾವ ಅಂತ ಭಾಗವತ್ ಹೇಳು. ವಕ್ತು ಆದರೋತ್ಪಾದನಾಯ ಸ್ತೌತಿಯ ಅರ್ಥಾನ ಪ್ರಯೋಜನ ಲಾಭೇನ ಬಂಧೋ. ವಸ್ತು ಹೇಳ್ತಕ್ಕಂಥದ್ರಲ್ಲಿ ಅರ್ಥ ಇದು ಹುಟ್ಟಬೇಕಲ್ಲ, ಯಾರು ಹೇಳ್ತಾರ ಬಗ್ಗೆ ಪ್ರತಿ ಹುಟ್ಟು, ಅದಕ್ಕೆ ಅರ್ಥಬಂಧೋ ಅಂತ ಅಂದ್ರೆ ದುಃಖಿತರಾದವರಿಗೆ ಬಂಧು ಅಂತ ಇರ್ತಕ್ಕಂಥ ನೀವು ಏಕರ ನವತ್ರ ಜ್ಞೇಯಂ ಭಾಗವತಮಪಿ ದೇವದುರ್ಗಮ ಅರ್ಥ ಹೇಳ್ತಿದ್ದ. ನೀವೊಂದು ತಿಳ್ಕೊಳ್ಬತ್ತ, ಭಾಗವತ ಸಾಮಾನ್ಯ ಮಂದಿ ಹೇಳಿ ತಿಳ್ಕೊಬೇಡ್ಬತ್ತ. ಭಾಗವತಮಪಿ ದೇವದುರ್ಗಮಾನ್ ಅನೇಕಾರ್ಥ ಕಲ್ಪಿತಂ. ದೇವತೆಗಳಿಗೂ ದುರ್ಗಮವಾದಂಥ ಅನೇಕ ಅರ್ಥ ಭಾಗವತ ಹೇಳ್ಯಾರ. ಪರಂತು ಆಪಾದತೋ ಮಂದಾನುಗ್ರಹ, ಮೇಲ್ನೋಟಕ್ಕೆ ಮಂದರಿಗೂ ಅನುಗ್ರಹ ಕಂಡಂಗ. ಸರ್ವ ವೇದ ಇತಿಹಾಸ, ಎಲ್ಲ ವೇದ ಇತಿಹಾಸ ಬ್ರಹ್ಮಸೂತ್ರಾದಿ ಸಾರ ಸಂಗ್ರಹ ರೂಪತೆಯ ಮಹಾಭಾಗವತ ವೇದ ಸೂತ್ರ ತೇಷಾಮಪಿ ಸುಗ್ರಹಂ ಇತ್ಯನೇನ ಅಭಿಪ್ರಾಯೇಣ, ಅವರಿಗೂ ಸುಗ್ರಹ. ಈ ಅಭಿಪ್ರಾಯದಿಂದ ಮಂದಾಧಿಕಾರಿಕತ್ವ ವರ್ಣನಮಿತಿ. ಮಂದಾಧಿಕಾರಿಗಳಂದ್ರೆ ಮಂದರಿಗೂ ತಿಳಿತದ, ಒಳಗಿನ ಗೂಢಾರ್ಥ ಮಾತ್ರ ಹೇಳಿರ್ತೀವಿ. ಭಾಗವತೊಳಗೂ ಎಲ್ಲ ಅರ್ಥ ತಿಳಿಯಂಗಿಲ್ಲ. ಆದ್ರೆ ಸಾಮಾನ್ಯವಾಗಿ ಓದಿದ್ರು ಭಾಗವತೊಳಗಿನ ಕಥೆಗಳು ಭಗವದ್ಭಕ್ತಿ ಹುಟ್ಟುತ್ತೆ. ಆ ಭಗವದ್ಭಕ್ತಿ ಕಥೆಗಳು ದೇವತೆಗಳ ದೃಷ್ಟಿಯೊಳಗೆ ಭಾಳ ಗೂಢಾರ್ಥ ಇವೆ.
ಅನ್ಯಥಾ ಬ್ರಹ್ಮಾದೀನ್ ಪ್ರತಿ ಉಪದೇಶ ಯೋಗ ಭಾಗವತ ಮಂದಾಧಿಕಾರಿಗಳಿಗೆ ಆಗಿರ್ತಾದ್ರೆ ಚತುರ್ಮುಖ ಬ್ರಹ್ಮರಿಗೆ ಆಗ್ತಾ ಇದ್ದಾರೆ ಒಂದೇನೋ ಹಂಗಲ್ಲ. ಯದ್ಯಪಿ ಇದು ಕೂಡ ಜ್ಞಾನಗರ್ಭಿತವೇ. ಆದರೆ ಇದರ ಒಳಗಿನ ಕೆಲವು ಲಘುನೇ ಇದು ನಮಗೆ ಲೀಕ್ ಹತ್ತದು. ಯಾವುದು ಭಾಗವತ ಲೀಕ್ ಲಘು ಹತ್ತಾಗಿದೆ. ಇಲ್ಲಿಯೂ ಕೂಡ ದೇವಗರ್ಭಿತವಾದಂಥ ವಿಷಯ ಸಾಕಷ್ಟವಾಗಿದೆ. ಅದು ಮಹಾಭಾರತ ನೋಡುವೆಲ್ಲ ತಪ್ಪಿಸ್ತಳ ಅಷ್ಟೇ. ಮತ್ತಂತೆ ಈ ಸುಧಾ ತತ್ವ ಪ್ರಕಾಶಿತ ಎರಡು ಬ್ರಹ್ಮಸೂತ್ರದೇ, ನಾನು ಬ್ರಹ್ಮಸೂತ್ರದೇ ವ್ಯಾಖ್ಯಾನ, ಅದು ಸುಧಾದಕ್ಕಿಂತ ತತ್ವ ಪ್ರಕಾಶನ ಸಂಸಾರ. ಸುಧಾ ಸಮುದ್ರ, ಗಂಗಾ ನದಿನೂ ಅಪಾರ, ಸಮುದ್ರವೂ ಅಪಾರ. ಸಮುದ್ರಾಪೇಕ್ಷೆಯ ಗಂಗಾ ನದಿ ಸ್ವಲ್ಪ. ಇದರರ್ಥ ಗಂಗಾ ನದಿ ಸಾಮಾನ್ಯ ತಿಳ್ಕೊಳ್ಳ. ಭಾಗವತ ಮಂದಾಧಿಕಾರಿಗಳಂದ್ರೆ ನೀವು ಮಹಾಮಹಾಧಿಕಾರಿಗಳು ಇದ್ದೇ ಇದ್ದಾರೆ. ಆದರೆ ಇಲ್ಲಿ ಸರಳ ಸ್ವಲ್ಪ ಮೇಲ್ನೋಟದ ಅರ್ಥನೇ ಸರಳ, ಹೊರಗಿನ ಅರ್ಥಕ್ಕೆ ಆಗಂಗೆ ಇಲ್ಲ. ಮಹಾಭಾರತದೊಳಗೆ ಮೇಲ್ನೋಟದ ಅರ್ಥ ತಪ್ಪಪ್ಪ, ಹೊರಗಿನ ಅರ್ಥಕ್ಕೆ ಆಗಂಗೆ ಇಲ್ಲ. ಜ್ಞಾನ ಅರ್ಥ ತಪ್ಪ. ಅದಕ್ಕೆ ನೋಡ್ರಿ ಅಚಾರ ನಾವು ಪಾಠಗಳು ತಳ ಆಯ್ತು. ಯಾಕೆ ಇವತ್ತಲ್ಲೇ ಮಹಾಭಾರತ ಆಗ್ಬೋದು, ಓಣ್ಯಾಗ ಮಹಾಭಾರತ ಜಗಳ ಅಂತ ನೋಡ್ರಿ. ಅದು ಮಹಾಭಾರತ ಜಗಳ ಅಂತ ಅರ್ಥ ಅಂತಾರ. ಎಂಥ ಮೂಢ ಅಂದ್ರೆ ಯಾವ ಮಹಾಭಾರತ ವೇದ ಇತಿಹಾಸ ಪುರಾಣದ ಮಹಾಭಾರತ ಜಗಳ, ರಾಮಾಯಣದ ಶ್ರೀಗಳಿ ಏನಂತ ಇಡೀ ರಾಮಾಯಣ ಅಂದ್ರೆ ಅತ್ಯಂತ ಬ್ಯಾಸರಿಕೆ ವಿಷಯ ಅಂದ್ರೆ ರಾಮಾಯಣ. ನಾನು ತಿಳ್ಕೊಂಡು ಹರಿವಾರಿ ಭಾರತ ಭಾರತ ಮತ್ತು ರಾಮಾಯಣವನ್ನ ಬಂದರು ಮೂರ್ಖ ಶಿಖಾಮಣಿ ಹೀಗೆ ತಿಳ್ಕೊಂಡ. ಜಗಳ ಮಹಾಭಾರತ ಜಗಳದ ರಾಮಾಯಣದೊಳಗೆ ಬೋಗಸ್ ಇಷ್ಟು ನಾ ತಿಳ್ಕೊಂಡು. ಇಂಥ ಮೂರ್ಖರ ಸಲುವಾಗಿ ಆದರೂ ಭಾಗವತನು ಬರೆಯಿರಿ. ಮಹಾಭಾರತ ಏನು ಪಡೆದ ಜಾಸ್ತಿ ತದನ್ಯ. ಇವತ್ತು ನೋಡ್ಬೇಕಾದ್ರೆ ಮಹಾಭಾರತ ಆಗಿ ಹೋಗ್ತಾರೆ ಮನೆ ಅಲ್ಲಿ ಜಗಳಕ್ಕೆ ಹೆಸರಚ್ಚಿವ ಜಗಳ ಮಹಾಭಾರತ ತಿಳ್ಕೊಬಾರ್ದು. ಅಂತೂ ಭಾಗವತ ಗ್ರಂಥದಿಂದ ಬಹಳ ಬೇಗನೆ ನಮಗೆ ಭಗವದ್ಭಕ್ತಿ ಸಿಗ್ತದೆ. ಅದನ್ನು ಹೇಳ್ರಿ ಅಂತ ಅರ್ಥ. ಶ್ರೀಕೃಷ್ಣ. ಇದು ಭಾಗವತ ಹೇಳು ಸಲುವಾಗಿ